ಕಡಿಮೆ ಬೀಳೋದು ಹಗ್ಗ ಮಾಡಿಸ್ತೀವಿ ನೋಡೋಣ ಮೈಕಿ ಕಟ್ಟ ನೋಡಿದೆ ಇದು ಮೈಕಿ ಮ್ಯಾಲೆ ಕಟ್ಟ ನೋಡೋದು ಸ್ವಲ್ಪ ಕಡೆ ಸರಿಸೋದು ಬರೀ ಕಡಿಮೆ ಬೀಳೋದು ಒಂದೇ ವಾರದಿಂದ ಅಣ್ಣ ತಮ್ಮಂದಿರು ಬದುಕಿದರು, ಎರಡನೇ ವಾರದಿಂದ
ಧರಿಸುವುದರ ಮಸ್ತಕ ಪಟ್ಟು ಪಟ್ಟ ಅವರಿಂದ ಉತ್ತಮ ರತ್ನ ಜಗಂಗಡಿಸುವ ತೋರಮುತ್ತಿನ ಹಾರ ಹೀರಾಮಣಿಗಳೆಂದು ವಂಚಮುತ್ತಿ ಕಟ್ಟಾಗಿ ಹಾಕಿ ಕಟ್ಟಾಲಿಗಳನ್ನು ಕುಳಿತು ಹೇಗೆ ಪಶ್ಚಿಮಾಂಗದ ಕರ ಚಕ್ರ ಸಂಗೀತ ಹೊಳೆಯುವ ನವಮಲ್ಲಿಕ ಚಂಪಕ ಸುಗಂಧಿ ಶೋಭಕೋಟ ಸೌಖ್ಯ ಹೂಗಳು ನವಗೋರಿ ಮೆಂತಿರಂತೆ ಬಂಗಾರ ಸಿಂಗಾರ ಆವರಣಗಳನ್ನು ಮುಂದಕ್ಕಿಟ್ಟು ಗುರುತಿನ ಕರಸ ಪಡಿಸಿ ಭಜಿಸಿ ಚಾಸವಂತವನು ನೀರ್ವಾದಿ ಸೇವಕ ಪವತ್ರಿ ಪಾವಕ. ಹೇ ಅಮ್ಮ ತಾಯಿ, ನಾನು ದಾರಂದರೆ ಬಂದು ಹೋದ ಮುನಿಯರಿಗೂ ಮುನಿಯರ ಪತ್ನಿಯರಿಗೂ ರಾಜರಿಗೂ ರಾಜರ ಪತ್ನಿಯರಿಗೂ ಮಾತನಾಡಿಸುವಂತಹ ಸುಂದರ ಸಾರಥಿಯನ್ನು ಕನ್ನವರು ತಾವುದಾರಮ್ಮ ತಾಯಿ ಪುಣ್ಯದೇವಿ. ಹೇ ಅಮ್ಮ ತಾಯಿ, ಶ್ರೀಮತ್ ಖಾಂಡ ಮಂಡಲವೆಂಬ ಅಖಿಲ ಅಂಗ ಕೋಟಿ ದೇವಿ ಮಂಡಲಕ್ಕೆ ಕಾಲಾರ ಹೊರಗೊಳ್ಳಾದ ಮಹಾಮೇರು ಪರ್ವತೋ ಶಿಖರಾಗ್ರ ತೆಲದ ಪಹಾಗೆಗಳನ್ನು ಬೆರೆಯುವ ರಜತಾಜ್ಞಾನ ಕೈಲಾಸ ದ್ವಾರ ಶ್ರೇಷ್ಠ ಸಭಾಮಂದಿರವಾಗಿರುತ್ತೆ. ಅಗಣಿತ ಅಲಂಕಾರ ಮಣಿಗಳನ್ನು ಅಲಂಕೃತವಾಗಿ ಶೋಭಿಸುವ ಸಾರಥಿ. ಹೇ ಅಮ್ಮ ತಾಯಿ, ಮಂಚಕ್ಕೆ ರಾಜಶಿ ಸ್ಥಾವೃತ್ತ ಪಂಚರಗಳಿಂದಲೂ ನಿರಂತ್ಯ ನೀರ್ಕಂಡಿಯಾದ ಕಸೂತಿ ಮೈ ಕಟ್ಟುಗಳಿಂದ ಕಸೂತಿ ಮೈ ಕಟ್ಟುಗಳಿಂದ ಅವರ ಶಿವನ ಸಿಂಹಾಸನ ಪೀಠದಲ್ಲಿ ಕುಳಿತು ನಿರ್ತಕದ ಗಜಾನನ ಜಗಾನನ ನಂದೇಶ ವೀರೇಶ್ ಬ್ರಹ್ಮೇಶ ನಾರದ ಕುಂಬರ ಸಪ್ತ ಮಾತೃಕೆಗಳು 770 ಬರಗಣಗಳು ದೇಶಗಳ ದೇವತೆಗಳು ಸಾರಥಿ. ಹೇ ಮಾಜನನಿ, 1,96 ಸಹಸ್ರಗಣಾಧೀಶರು 88 ಕೋಟಿ ಮುನಿಗಳು 98 ಕೋಟಿ ಋಷಿಗಳು ಸಿದ್ಧರು ಸಹಸ್ರರು ದೇಹವಕಂದರು ಪುರುಷರು ಸಾರಥಿ. ಹೇ ಮಾಜನನಿ, ಇದು ಅಲ್ಲದೆ ಮೋಕ್ಷ ನಾಯಕರು ವೇಕ್ಷ ನಾಯಕರು ವಿಷ್ಣು ಬ್ರಹ್ಮರುದ್ರ ಹಾನಿಗಳು ಸಮಾಯನ್ನು ಸಾಧಿಸದಲ್ಲಿ ಪೂಜೆಗೊಂಬುವ ಪರತತ್ವರಾದ ಸದಾಶಿವನ ಮೋದಾದ ಹಾನಿಯಾದ ಮಹಾದೇವಿಯನ್ನು ಎಂದು ಶ್ರುತಿ ಸಾಕುವುದು ನಿತ್ಯ ನಿರಂಜನೆ ವಾಕದಾಗಂಜನೆ ನಿತ್ಯ ನಿರಂಜನೆ ಶಾರದೆ ರಮ್ಯೆ ಪಾರ್ವತಿ ಹೇಮಾವತಿ ಭೋಗವತಿ ಕಮಲ ಕಾಂತೈ ಕರಾಳಿ ಮಹಾಕಾಳಿ ಎಂಬ ಪದ್ಧತಿವ ಪಂಚಂಡಿ ಸಂವಾಸನಾಗಿ ಇಕೋಗಿಯನ್ನು ಕೈ ಖಗಾಲಿ ಖಾಪಿಗನ್ನು ಸರ್ವ ಜಗತ್ತು ಪೂಜೆಗೊಂಬುವ ಶತಬಂಧು ಶಂಕರೇಶ್ವರಿ ಸಾಕ್ಷಾತ್ ದೇವಿಯನ್ನು ಹೆಂಚಿನನ್ನಾಗಲಿ ಭಕ್ತಿ ಚಿಂತಾಮಣಿ ಬಳಸೋದು ಕುಳಿತಂತ ಜನರಿಗೆ ಬಹು ರಮ್ಯವಾಗಿ ತೋರಿತು. ನಿಮ್ಮ ಅಂದವಾದ ಮೇಲ ಮಂದಿರ ಸಭಾ ಮಂದಿರಕ್ಕೆ ಬಂದ ಕಾರಣ ನಮ್ಮ ತಾಯಿ. ಹೇ ಅಮ್ಮ ತಾಯಿ, ಈ ಸಭಾ ಮಂದಿರಕ್ಕೆ ನಿಜ ಮಾಡಿದ ಕಾರಣವೆಂದರೆ ಇಂದಿನ ದಿವಸ ರಂಗದಲ್ಲಿರುವ ಇಂದ್ರ ಸಚಿರಂಭಾರಿಗಳು ಸಂತಾಪದಿಂದ ನನ್ನನ್ನು ಬಗೆಹರಿಸಿದ್ದಕ್ಕೆ ಭಕ್ತರ ಅಧೀನರಾಗಿ ಭಕ್ತರನ್ನು ಭಾಗಿಸುವ ಕುಜ ಮಧ್ಯ ಕಟಾದಿಂದ ತಿರುದು ತಿರುಸೋದು ಎಲ್ಲ ಸಾರಥಿ. ಹೇ ಅಮ್ಮ ತಾಯಿ, ಅವರಿಗೆ ಬಂದಂತ ದುರಿತವನ್ನು ನಿವಾರಣೆ ಮಾಡುವಕ್ಕೋಸ್ಕರ ಇದು ವರಗಟ್ಟಿ ಬಾಲ ಬುದ್ಧಿಶಾಲ ಮಾಡುವಂತವರಾಗಿ ಧರ್ಮನು ಧೈರ್ಯದಲ್ಲಿ ಮನ್ಮಥನು ಶಕ್ತಿಯಲ್ಲಿ ಜರಾಸಂಧನು ಸತ್ಯದಲ್ಲಿ ಸತ್ಯರಾಜನು ಭಕ್ತಿಯಲ್ಲಿ ಬಲಚಕ್ರವರ್ತಿ ಯುಕ್ತಿಯಲ್ಲಿ ಯುಧನು ನಗೆಯಲ್ಲಿ ನಳರಾಜನು ಆಚಾರದಲ್ಲಿ ಅಗತ್ಯನು ಇಂಥ ವಜ್ರ ಮಂಟಪದಲ್ಲಿ ಬಂದಂತನು ತಾವುದಾರ ರಾಜ್ಯ ಕನ್ನಡ ತೇಜ. ಸಂಗೀತಗಾರ ಶಿರೋಮಣಿಯೇ, ಒಂದು ವೇಳೆಯಲ್ಲಿ ಮಾತನಾಡುವುದಿಲ್ಲ. ನೀವು ದಾರಾರೋ ದಾರಿಲ್ಲೋ ನೀವೇ ವಿಚಾರ ಮಾಡಿ ನೋಡುವಂತವರಾಗಿ ಏನೂ ಚಿಂತಿವಿಲ್ಲ. ಕಲೆಯ ಮುಖಮಣೆಗಳನ್ನು ಕರೆದುಕೊಂಡಗಳನ್ನು ಭುಜದಲ್ಲಿ ವಿಲಕ್ಕಿಯನ್ನು ನಡುವಿನಲ್ಲಿ ಒಡ್ಡಾಡುವುದಿಲ್ಲ. ಕಾಲದಲ್ಲಿ ಕಕ್ಕರಿಗೆ ಉತ್ಕೇತವಿಲ್ಲ ಕುಳಿತು ಬಂದಂತವರು ರಾಜ್ಯ ಸಾಧನ ತೇಜ.
ರಾಜ್ಯ ನಾನುದಾರಂದರೆ ಬಂದು ಹೋಗುವ ಮುನಿಯರ ರಾಜರಿಗೆ ಮಾತನಾಡಿಸುವಂತ ಸುಂದರ ಸಾರಥಿ ಸಾರಥಿಯನಗನ್ನವರು ಸಾಹುಕಾರ ರಾಜ್ಯ ಕನ್ನಡ ತೇಜ ಚಂದ್ರಮುಖತಿ ಹಾ ಹಾ ಮುಂದೆ ನಮಗೇನಾಗ್ತಿರುವುದು ಬುದ್ಧಿ ರಾಜೇಂದ್ರ ಭೂಪತಿ ಇಲ್ಲೇ ಮೋತ್ ಮಾಡುವಂತಾಗಿದೆ ಭಕ್ತ ಪುರುಷರಾದ ಎಂದು ಗೋಪಾಲನೆ ನಿನಗೆ ಕಲ್ಯಾಣ ಮಾಡಲಿ ಹೇಳುವಂತವರ ಎಂದು ಗೋಪಾಲನೆ ಅಲ್ಲೇ ಬಿಟ್ಟು ಜಾತಿ ಕಟ್ಟಿದ್ರೆ ಹೇಳುವಂತವರ
ಸಾತ್ವಿಕ ಅಪ್ಪಣೆಯನ್ನು ಕೊಟ್ಟು ನಮ್ಮನ್ನು ಕಾಯಬೇಕು ಮಾತೆ. ಏ ಸರಪತಿ ಆದ ಇನ್ನೂ ಬಾಳನೆ ನೀನು ಹಲವು ಹಬ್ಬದಿಂದ ಮರವಾಗಿ ದುಗಡಮ್ಮ ಬಿಟ್ಟಿದ್ರು. ಆ ಕೂಡಲಕ್ಕಡಿಗ ಕಾಲ ಮತ್ತು ದೇವಿ ಅಂತ ಮುಂಚೆ ಕಡಿಗಿ ಬೇಡುವ ಬಹು ಕರಡಿ ಯಾವ ಪರಿಚಯ ಆಗ್ತದೆ. ನಿಮಗೆ ಸೇರಿದ ಸುಖವನ್ನು ಉಂಟು ಮಾಡಿ ಸರಪತಿ ಆದ ಇದ್ದರೆ ಬಹು ಬೇಗನೆ ಈಗ ನಿನಗೆ ಬಂದಿರುವ ಸಂಕಟವನ್ನು
Kasih apa baru?
ಸುಂದರಿ ಆಕೆ ತಂದೆಯನ್ನು ಬಹು ಕಾಯ್ದು ಕೈಗಳಿಗೆ ಮಡಿದಿ ನನ್ನ ಪಾದಕ್ಕೆ ಬಿಗಿದು ಅವರ ಖಂಡವನ್ನು ಕೈದು ದೈತ್ಯಾಗಿ ನಿರ್ಮಲಗೊಳಿಸಿ ನಿರ್ಜನವಾದ ಅವರಿಗೆ ಅವಯವ ಕೊಟ್ಟು ಉಪಕಾರ ಸಂತೋಷದಲ್ಲಿ ಮುಳುಗಿಸಿರುವುದು ನೋಡು ಭಾರತಿ ಚಮತ್ಕಾರವತಿ